55% ಇವತ್ತು ಅನುದಾನ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾತ್ರ. ಉಳಿದಂತ 55-60% ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭೂ ಸ್ವಾಧೀನ ಆಗ್ತಕ್ಕಂಥದ್ದು ಇದೆ, ಕೆಲವು ಕಡೆ ಟ್ಯಾಂಕ್ ಜಾಗ ಕೊಡಿಸುವಂತದ್ದು ಇದ್ದಾರೆ, ಇದೆಲ್ಲ ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ಮೂಲವಾಗಿ ಇದು JJM ಅಲ್ಲಿ ಇದ್ದು 45% ಕೇಂದ್ರ ಸರ್ಕಾರ, 45% ರಾಜ್ಯ ಸರ್ಕಾರ, 10% ಸಾರ್ವಜನಿಕರ ವಂತಿಕೆ. ಅಂದ್ರೆ ನೀವು ಗ್ರಾಮ ಪಂಚಾಯತ್ ಅವರು ನೀವು ವಂತಿಕೆ ಕೊಡಬೇಕು ಅಂತ ಇದ್ದಿದ್ದು. ಯಾರು ವಂತಿಕೆ ಕೊಟ್ಟಿದಾರ? ಯಾರನ್ನ ಕೊಟ್ಟಿದಾರ ಪಂಚಾಯತಿಗಳಲ್ಲಿ? ನಮ್ಮ ಸರ್ಕಾರ ಬಂದ ಮೇಲೆ ಈ ಯೋಜನೆ ತ್ವರಿತವಾಗಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 10% ನಾವೇ ಕೊಡ್ತಾ ಇದ್ದೀವಿ. 55% ಇವತ್ತು ಅನುದಾನ ಜಲ್ ಜೀವನ್ ಮಿಷನ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದು ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಆದ್ರೆ ಭಾಷಣಗಳಲ್ಲಿ ಅಲ್ಲಿ ಇಲ್ಲಿ ಕೊಚ್ಕೊಳ್ಳೋದೇನು, ನರೇಂದ್ರ ಮೋದಿ ಅವರು ಕೊಟ್ಟರು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ರೂಪಿಸಿದ್ದಾರೆ. ಆದ್ರೆ ಜವಾಬ್ದಾರಿ ಹೆಚ್ಚು ಹೊರಿತಕ್ಕಂಥದ್ದು, ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥದ್ದು, ಪ್ರತಿ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ತಕ್ಕಂಥವ್ರು ಯಾರು ಹೇಳಿ? ಅವೆಲ್ಲವನ್ನ ಜನರ ದೂರುಗಳು, ದುಮ್ಮಾನಗಳು ಇವೆಲ್ಲ ಕೇಳುವಂತದ್ದು ಇರ್ಬೋದು. ಅಧಿಕಾರಿಗಳಿಗೆ ಹೇಳಿ ಕಾಮಗಾರಿಗಳು ತ್ವರಿತವಾಗಿ ಆಗ್ಬೇಕು ಅಂತ ಹೇಳುವಂತವ್ರೆಲ್ಲ ನಾವೇ. ಜಲ್ ಜೀವನ್ ಮಿಷನ್ ಅಲ್ಲಿ ಬೋರ್ವೆಲ್ ಹಾಕಿ ಫೇಲ್ಯೂರ್ ಆದ್ರೆ ಮತ್ತಿನ್ನೊಂದು ಬೋರ್ ಹಾಕ್ಸೋದು ನಾವೇ. ಟ್ಯಾಂಕ್ ಕಟ್ಟೋದಕ್ಕೆ ಜಾಗ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜಾಗ ಕೊಡ್ಸೋದು ನಾವೇ. ಎಲ್ಲಾ ಕೆಲಸಗಳು ನಾವು ಮಾಡ್ಬೇಕು. ಬೋರ್ಡಲ್ಲಿ ಮಾತ್ರ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಅವ್ರಿಗೆ ಹಾಕೊಳೋದು, ನಮ್ದು ಯಾರ್ದು ಹೆಸರುಗಳು ಬರಲ್ಲ, ನಮ್ಗೆ ಯಾರ್ದು ಪಾತ್ರನೇ ಇಲ್ಲ. ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿ ಮಾನ್ಯತೆ ಇಲ್ಲ. ಈ ರೀತಿಯಾಗಿ ಇವತ್ತು ಈ ಕೇಂದ್ರ ಸರ್ಕಾರದವರು ನಮ್ಮ ತೆರಿಗೆ ದುಡ್ಡು, ನಮ್ಮ ಸರ್ಕಾರ ನಮ್ಮ ರಾಜ್ಯದಿಂದ ಹೋಗುವಂತ ತೆರಿಗೆ ದುಡ್ಡಲ್ಲಿ ಕಾರ್ಯಕ್ರಮ ರೂಪಿಸ್ಕೊಂಡು ಬರೀ ಅವರೇ ಹೆಸರು ಯಾಕೆ ಹಾಕ್ಬಾರ್ದು? ರಾಜ್ಯ ಸರ್ಕಾರದ ಹೆಸರು ಸಮಾನವಾಗಿ ಯಾರ್ಯಾರ ಅನುಪಾತ ಎಷ್ಟಿದೆ ಅಂತ ಯಾಕೆ ಹಾಕ್ಬಾರ್ದು? ಹಾಕ್ಬೇಕಲ್ಲ. ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆ, ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ ಅಂತ ಹಾಕ್ಬೇಕಲ್ಲ. ಸುಮ್ಮನೆ ಭಾಷಣಗಳು ಬಂದು ಜಂಬ ಕೊಚ್ಕೊಳ್ಳೋದು ಎಲ್ಲ ಅವರೇ ಮಾಡ್ದಂಗೆ ಹೇಳೋದು, ಇದು ಸರಿ ಇಲ್ಲ. ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ ಜವಾಬ್ದಾರಿ ಎಷ್ಟಿದೆ, ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದು ಹಾಕಿದ್ರೆ ಜನರಿಗೆ ಒಂದು ಸ್ಪಷ್ಟತೆ ಇರ್ತದೆ. ಜನರನ್ನ ಸುಮಾರು ಯಾಮಾರಿಸುವಂತ ಕೆಲಸಗಳು ಇವತ್ತು ಆಗ್ತಾ ಇದೆ. ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾರಿವತ್ತು ಬಂದು ಬಾಯಿ ಪಡ್ಕೊಳ್ತಾರೆ, ಇವತ್ತು ಬಾಯಿಗೆ ಚಚ್ಕೊಳ್ತಾರೆ, ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ಇವತ್ತು